ಪ್ರಿಯ ವೀಕ್ಷಕರೇ, ಎಲ್ರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಗೃಹಲಕ್ಷ್ಮಿ 11ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕೇಳ್ತಿದ್ರಲ್ಲ, ನೀವೆಲ್ಲ ಕಾದು ಕೂತಿರೋದಕ್ಕೆ ಒಂದು ಟೈಮ್ ಅಂತ ಹೇಳಿ ಬಂದಿದೆ. ನಿಮಗೆ ಇನ್ನೂ ಕೂಡ 8ನೇ ಕಂತು 9ನೇ ಕಂತಿನ ಹಣ ಬಂದಿಲ್ಲ ಅಂದರೆ ಅದಕ್ಕೂ ಕೂಡ ಇವತ್ತೊಂದು ನಾನು ಸೊಲ್ಯೂಷನ್ನ ಹುಡ್ಕೊಂಬಂದಿದ್ದೀನಿ ವೀಕ್ಷಕರೇ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಇದೇ ರೀತಿ ಅಪ್ಡೇಟ್ಸ್ಗಾಗಿ ನೀವು ನಮ್ಮ ಚಾನಲ್ನ ಫಸ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಬಟನ್ನ ಕೊಡಿ ವೀಕ್ಷಕರೇ. ತುಂಬ ಜನ ಮಹಿಳೆಯರು ಪ್ರಶ್ನೆಗಳನ್ನ ಕೇಳ್ತಾ ಇದ್ರು, ನಮಗೆ ಕಮೆಂಟ್ನ ಮಾಡ್ತಾ ಇದ್ರು, ನಮಗೆ ಇನ್ನೂ ಕೂಡ 11ನೇ ಕಂತಿನ ಹಣ ಬಂದಿಲ್ಲ, ಯಾಕೆ ಬಂದಿಲ್ಲ ಅಂತೇಳಿ ಕೇಳ್ತಾ ಇದ್ರು ವೀಕ್ಷಕರೇ. ಇಲ್ಲಿ ನೋಡಿ, ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ. ಅದೇನೆಂದರೆ, ಸ್ವಲ್ಪ ಎಲೆಕ್ಷನ್ ಇರೋದ್ರಿಂದ ಸ್ವಲ್ಪ ತಾಂತ್ರಿಕ ದೋಷ ಕೂಡ ಇದೆ. ಅದರಿಂದ ಎಲ್ಲರ ಖಾತೆಗೂ ಕೂಡ ನಮಗೆ ಈಗ ನಾವು ಹೇಳಿದ ಟೈಮ್ಗೆ ಕೊಡೋದಕ್ಕೆ ಆಗ್ತಾಯಿಲ್ಲ. ನಮಗೆ ನೀವು ಹೇಳಿದ ಟೈಮಿಗೆ ನಾವು ಕೊಟ್ಟ ಮಾತಿನ ತಕ್ಕಂತೆ ನಾವು ಹಣನ ನೀಡೋದಕ್ಕೆ ಆಗ್ತಿಲ್ಲ, ಆದರೆ ಸ್ವಲ್ಪ ಲೇಟ್ ಆಗ್ಬೋದು ಅಂತ ಹೇಳಿದರು. ಇವಾಗ ಒಂದು ಡೇಟ್ ಕೂಡ ಫಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ಅಂದರೆ ಜೂನ್ 20ನೇ ತಾರೀಕು ನಾನು ನಿಮ್ಮ ಖಾತೆಗಳಿಗೆ ಹಣವನ್ನು 2000 ರುನ ವರ್ಗಾಯಿಸ್ತೀನಿ ಅಂತ ಹೇಳಿದ್ದಾರೆ. ಸರಿ ಆಯಿತು, ನಮಗೆ 11ನೇ ಕಂತಿನ ಹಣ ಬರುತ್ತೆ. ನಮಗಿನ್ನೂ ಕೂಡ 8ನೇ ಕಂತು 9ನೇ ಕಂತು ಹಣನೇ ಬಂದಿಲ್ವಲ್ಲ, ನಾವೇನು ಮಾಡೋದು, ನಮಗೆ ಹಣನೇ ಬರೋದಿಲ್ವಾ ಅಂತೇಳಿ ಇನ್ನೂ ಕೂಡ ತುಂಬ ಜನ ನಮಗೆ ಕಮೆಂಟ್ ಮೂಲಕ ನಮಗೆ ತಿಳಿಸ್ತಾಯಿದ್ರು. ನೋಡಿ ಸ್ನೇಹಿತರೆ, ನೀವು ಯಾರೂ ಕೂಡ ವರಿ ಮಾಡೋ ಹಾಗಿಲ್ಲ. ಇಲ್ಲ, ನಮ್ಮ ಬ್ಯಾಂಕ್ ಅಕೌಂಟ್ ಎಲ್ಲ ಕರೆಕ್ಟಾಗಿದೆ, ನಾನು ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸಿದ್ದೀನಿ, ಎಲ್ಲದು ಮಾಡಿಸಿದ್ದೀನಿ ಅಂತೇಳಿ ಪ್ರಶ್ನೆ ಕೂಡ ಕೇಳ್ತಾಯಿದ್ರು. ಹೌದು, ನೀವೆಲ್ಲ ಖಾತೆಗಳು ಸರಿಯಾಗೇ ಇರುತ್ತೆ, ಆದರೆ ನೀವು ಏನು ಕೆಲಸ ಮಾಡಬೇಕು ಅಂತೇಳಿ ನಾನು ಈಗ ಹೇಳ್ತಿದ್ದೀನಿ ನೋಡಿ. ನಿಮ್ಮ ಹತ್ತಿರದಲ್ಲಿರುವಂಥ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಇರ್ತಾರೆ. ಅವ್ರ ಹತ್ರ ಹೋಗಿ ನೀವು ಈ ಥರ ನಮ್ಮ ಹತ್ರ ಪ್ರಾಬ್ಲಮ್ ಆಗಿದೆ, ಏನು ಮಾಡಬೇಕು ಮೇಡಮ್, ಸಾಲ್ವ್ ಮಾಡಿಕೊಡಿ ನೀವು ಅಂತೇಳಿ ಕೇಳಬೇಕು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂದರೆ ಏನು, ಅಂಗನವಾಡಿಗಳಿರುತ್ತೆ, ಅಲ್ಲೋಗಿ ನೀವು ಕೇಳಬೇಕಾಗುತ್ತೆ. ಅವ್ರ ಹತ್ರ ನಮಗೆ 8ನೇ ಕಂತಿನ ಹಣ ಬಂದಿಲ್ಲ, 9ನೇ ಕಂತಿನ ಹಣ ಬಂದಿಲ್ಲ ಅಂತೇಳಿ ನೀವು ಪ್ರೂಫ್ ಡಾಕ್ಯುಮೆಂಟ್ನ ತೊಗೊಬೇಕಾಗುತ್ತೆ. ತಗೊಂಡೋಗ್ಬಿಟ್ಟು ಬ್ಯಾಂಕ್ದೊಂದು ನೀವು ಅಮೌಂಟ್ ಜಮಾ ಎಲ್ಲಿವರೆಗೂ ಆಗಿರುತ್ತೋ ಅದೊಂದು ಪ್ರೂಫ್ನ ಅವ್ರ ಹತ್ರ ತೊಗೊಂಡೋಗಿ ಆ ಒಂದು ಜೆರಾಕ್ಸ್ನ ಅವ್ರಿಗೆ ಕೊಡಬೇಕಾಗುತ್ತೆ. ಅವ್ರ ಮುಖಾಂತರ ಅವರು ಡೈರೆಕ್ಟ್ ಒಂದು ಡಿಪಾರ್ಟ್ಮೆಂಟ್ಗೆ ಕೊಡ್ತಾರೆ. ಆವಾಗ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಪ್ರತಿಯೊಂದನ್ನು ಕೂಡ ಚೆಕ್ ಮಾಡಿ ನಿಮ್ಮ ಖಾತೆಗಳಿಗೆ ಆವಾಗ ಇನ್ನು ಮುಂದೆ ಎಲ್ಲ ಒಂದು ಕಂತಿನ ಹಣ ಬರೋ ಹಾಗೆ ಮಾಡಿಕೊಡ್ತಾರೆ ವೀಕ್ಷಕರೇ. ಅಂದಾಗೆ ನೀವೆಲ್ಲರೂ ಕೂಡ ಕಾದು ಕೂತಿರೋ ಹಾಗೆ 2 ಸಮಸ್ಯೆಗಳು ಕೂಡ ನಾನು ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ. 2000 ಹಣ ಜೂನ್ ತಿಂಗಳ ಇದೇ ತಿಂಗಳ 20ನೇ ತಾರೀಕು ಒಳಗೆ ಬರುತ್ತೆ. ಇನ್ನು ಅದಕ್ಕೆ ಮತ್ತೆ ಕಮೆಂಟ್ ಮಾಡ್ತೀರಾ ನಮಗೆ ಬಂದಿಲ್ಲ ಅಂತೇಳಿ, ಸ್ವಲ್ಪ ಡಿಲೇ ಆಗುತ್ತೆ. 21, 22 ತೊಗೊಬೋದು, ಎಲ್ರಿಗೂ ಕೂಡ ಬರುತ್ತೆ ವೀಕ್ಷಕರೇ. ಎಲ್ಲರೂ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಪ್ರೆಸ್ ಮೂಲಕ ಎಲ್ರಿಗೂ ತಿಳಿಸಿದ್ದಾರೆ. ಯಾರು ಕೂಡ ಗಾಬರಿ ಪಡೋ ಹಾಗಿಲ್ಲ. ನಮಗೆ ಸಿದ್ದರಾಮಯ್ಯ ಸರ್ ಅವರ ಸಪೋರ್ಟ್ ಇರೋವರೆಗೂ ನಾನು ನಿಮಗೆ 2000 ರೂಪಾಯಿನ ಕಳಿಸ್ತೀನಿ ಅಂತ ಹೇಳಿದ್ದಾರೆ ವೀಕ್ಷಕರೇ. ಇದೇ ಥರದ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ.